ಮುಂಜಾನೆ ಟಿವಿಯಲ್ಲಿ ಬಿಸಿ ಬಿಸಿ ಸುದ್ದಿ ಪ್ರಸಾರವಾಗುತ್ತದೆ. ದ ಯೂತ್ ಬಿಸ್ನೆಸ್ ಐಕಾನ್ 2021 ಸಮಾರಂಭ ಸತತ 3ನೇ ಬಾರಿಯೂ ಅವಾರ್ಡ್ನ ಆ ವ್ಯಕ್ತಿಯ ಕೈ ಸೇರಿದೆ. ಎಂದಿನಂತೆ ಅವನದು ಕಿರು ನಗು. ವರ್ಮಾ ಮ್ಯಾನ್ಷನ್. ಬೆಳಗಿನ ಜಾವವೇ ಮನೆಯಲ್ಲಿ ಖುಷಿ, ಗಲಾಟೆ, ಗದ್ದಲ, ಸಂಭ್ರಮ ಜೋರು ಕೇಳುತ್ತದೆ. ಕಾರಣ ಮನೆಯ ಮಗನ ಯಶಸ್ಸು. ಸಿಟಿಯಿಂದ ಹೊರಗಿರುವ ಸುತ್ತಲೂ ಹಸಿರು ತುಂಬಿರುವ ಜಾಗದಲ್ಲಿ ಕಂಗೊಳಿಸುವ 4 ಅಂತಸ್ತಿನ ಭವ್ಯ ಬಂಗ್ಲೆ, ಮನೆಯ ಗಾರ್ಡನ್ನಲ್ಲಿರುವ ಕೃಷ್ಣನ ವಿಗ್ರಹ, ಆ ಮನೆಯ ಸೌಂದರ್ಯ. ಅದೊಂದು ಕೂಡು ಕುಟುಂಬ. ಮನೆಯ ಹಿರಿತಲೆ ರವೀಂದ್ರ ವರ್ಮಾ, ಪತ್ನಿ ಸುಮಿತ್ರಾ ದೇವಿ. ಇವರಿಗೆ 4 ಮಕ್ಕಳು. ಮೊದಲನೆಯವ ರಮೇಶ್ ವರ್ಮಾ, ಎರಡನೆಯವರು ಕಲ್ಯಾಣಿ, ಮೂರನೆಯವರು ಅಶೋಕ್ ವರ್ಮಾ, ನಾಲ್ಕನೆಯವರು ಭಾನುಮತಿ ಹಾಗೂ ಕೊನೆಯವರು ನರಸಿಂಹ ವರ್ಮಾ, ದತ್ತು ಮಗ. ರಮೇಶ್ ವರ್ಮಾ ರಿಟೈರ್ಡ್ ಆರ್ಮಿ ಆಫೀಸರ್, ಪತ್ನಿ ಅರ್ಪಿತಾ. ಇವರಿಗೆ 2 ಮಕ್ಕಳು. ಮೊದಲ ಮಗ ಆಕಾಶ್ ವರ್ಮಾ, ತಮ್ಮದೇ ಹಾಸ್ಪಿಟಲ್ನಲ್ಲಿ ಡಾಕ್ಟರ್, ಪತ್ನಿ ಅಂಜನಾ. ಇವರಿಗೆ ಒಬ್ಬ 3 ವರ್ಷದ ಮಗ ಅರ್ಜುನ್. ಆಕಾಶ್ ತಂಗಿ ಪ್ರಜ್ಞಾ, ಇವಳ ಗಂಡ ಸುಹಾಸ್ ಉದ್ಯಮಿ, ಅಂಜನಳ ಅಣ್ಣ ಅಶೋಕ್ ವರ್ಮಾ, ವರ್ಮಾ ಕಂಪನಿಯ ಸ್ಥಾಪಕ, ಪತ್ನಿ ನಿರುಪಮ. 2 ಮಕ್ಕಳು. ಮೊದಲನೆಯವ ಅಭಿಮನ್ಯು ವರ್ಮಾ, ಎರಡನೆಯವ ಇಶಾನ್ ವರ್ಮಾ. ಮನೆಗೆ ತರಲೆ, ಆದರೆ ಕೆಲಸದಲ್ಲಿ ಗಂಭೀರವಾದ ಕ್ರಿಮಿನಲ್ ಲಾಯರ್. ಭಾನುಮತಿ ಮನೆಯ ಮುದ್ದು ಮಗಳು, ಪತಿ ಮೋಹನ್ ರಾವ್. ಇವರ ಮಗ ವರುಣ್ ರಾವ್ IPS ಮಾಡಿ SP ಆಗಿದ್ದ ಮತ್ತು ಮಗಳು ಬಿಂದು ಇಂಜಿನಿಯರಿಂಗ್ ಕೊನೆಯ ವರ್ಷ ಓದುತ್ತಿದ್ದಾಳೆ. ನರಸಿಂಹ ವರ್ಮಾ ಅಣ್ಣನ ಕಂಪನಿಗೆ ಸಹಾಯ ಮಾಡುತ್ತಿದ್ದರು. ಇವರು ರವೀಂದ್ರರವರ ದತ್ತು ಮಗ. ಸ್ನೇಹಿತ ಸತ್ತ ನಂತರ ಅವರ ಮಗನನ್ನು ತನ್ನ ಮಗನೆಂದೇ ಸಾಕಿದರು. ಪತ್ನಿ ಮೀನಾ, ಮಗ ಸಾತ್ವಿಕ್ ACP ಆಗಿದ್ದರೆ ಮಗಳು ಸನ್ನಿಧಿ ಇಂಜಿನಿಯರ್ ಮುಗಿಸಿದ್ದಳು. ಅದೊಂದು ಪ್ರತಿಷ್ಠಿತ 5 ಹೋಟೆಲ್ಗಳ ಹಲವಾರು ಉದ್ಯಮಿಗಳು ತಮ್ಮದೇ ಆದ ಚರ್ಚೆಯಲ್ಲಿ ಮುಳುಗಿ ಹೋಗಿದ್ದರು. ಅವರೆಲ್ಲರ ಕಾಯುವಿಕೆಗೆ ಅಂತ್ಯ ಎಂಬಂತೆ ಆಗ ತಾನೇ ಆಗಮಿಸಿದ ಆತ ಅಭಿಮನ್ಯು ವರ್ಮಾ. ಅಗರ್ಭ ಶ್ರೀಮಂತರಲ್ಲಿ ಒಬ್ಬ, ಭಾರತದ ನಂಬರ್ 1 ಟಾಪ್ ಬಿಸ್ನೆಸ್ ಮ್ಯಾನ್ ಹಾಗೂ ಇತ್ತೀಚಿನ ಯೂತ್ ಐಕಾನ್ ಆಗಿ ಹೊರಹೊಮ್ಮಿದ 28ರ ಚೆಲುವ. ಅವನ ಯಶಸ್ಸಿನ ಖುಷಿಗಾಗಿಯೇ ಈ ಪಾರ್ಟಿ ಆಯೋಜಿಸಿದ್ದನು. ನೋಡಲು 6 ಅಡಿ ಎತ್ತರ, ಜಿಮ್ನಲ್ಲಿ ದಂಡಿಸಿದ ದೇಹ, ಸಿಂಹದಷ್ಟು ತೀಕ್ಷ್ಣ ನೋಟ, ಗಾಂಭೀರ್ಯ ನಡೆ, ಕಂಡರೂ ಕಾಣದ ಗುಳಿ ಕೆನ್ನೆ, ಎಂಥವರನ್ನು ಒಂದೇ ನೋಟದಲ್ಲಿ ಅಂದಾಜಿಸುವ ವ್ಯಕ್ತಿತ್ವ, ಕೆಲಸದಲ್ಲಿ ಶ್ರಮಜೀವಿ, ಮಿತಭಾಷಿ, ಕೋಪ ಇದ್ದರೂ ತಾಳ್ಮೆಯನ್ನು ಪ್ರದರ್ಶಿಸುವವ. ಕುಟುಂಬವೇ ಇವನ ಜೀವ ಅಲ್ಲ. ಲಂಡನ್ನಲ್ಲಿ MBA ಮುಗಿಸಿ ತನ್ನ ತಂದೆ ಹುಟ್ಟುಹಾಕಿದ ವರ್ಮಾ ಕಂಪನಿಯ ಚುಕ್ಕಾಣಿ ಹಿಡಿದ 4 ವರ್ಷದಲ್ಲೇ ನಂಬರ್ 1 ಸ್ಥಾನದಲ್ಲಿ ನಿಲ್ಲಿಸಿ, ಸಾಲಾಗಿ ವರ್ಮಾ ಶಿಕ್ಷಣ ಸಂಸ್ಥೆಗಳು, ಹಾಸ್ಪಿಟಲ್ಸ್, ಶೋರೂಮ್, ಇಂಡಸ್ಟ್ರಿ ಮತ್ತು ತನ್ನದೇ ಜಾಹೀರಾತು ಕಂಪನಿಯನ್ನು ಸ್ಥಾಪಿಸಿದ. ಯಾರಿಗೂ ಬಗ್ಗದ ಇವನು ಸೋಲುವುದು ತನ್ನ ಕುಟುಂಬಕ್ಕೆ ಮಾತ್ರ. ಕಲ್ಯಾಣಿ, ಪತಿ ಹರೀಶ್. ಅವರಿಬ್ಬರು ಪ್ರೀತಿಸಿ ಮದುವೆಯಾದರು. ಇವಾಗ ಅವರು ಇಲ್ಲ. ಅವರ ಕುಟುಂಬದ ಬಗ್ಗೆ ಮತ್ತು ಅವರು ದೂರ ಇರುವ ಕಾರಣ ಮುಂದೆ ತಿಳಿಯುತ್ತದೆ. ಮೂಡನ ಸೂರ್ಯನ ಆಗಮನದ ನಂತರ ನಯವಾಗಿ ಮೆಟ್ಟಿಲೇರಿ ಬಂದಳು ಆಕೆ. ಹಚ್ಚ ಬಿಳುಪಿನ ಸಲ್ವಾರ್ ಧರಿಸಿ ನೋಡಲು ಮೂಗುತಿ ಸುಂದರಿ. ಬಿಳಿ ಮೈಬಣ್ಣ, ಗುಂಗುರು ಕೂದಲು, ನಗುವೇ ಅವಳ ಆಭರಣ. ಮೆಲ್ಲನೆ ದೇವಸ್ಥಾನ ಪ್ರವೇಶಿಸಿ, ಅರ್ಚಕರೇ, ಅಭಿಷೇಕ ಮಾಡಿಸಬೇಕು ಎಂದು ಗೋತ್ರ ನಕ್ಷತ್ರ ರಾಶಿ ತಿಳಿಸಿ ಒಂದು ಕಡೆ ನಿಂತಳಾಕೆ. ಮೌನವಾಗಿ ದೇವರಿಗೆ ನಮಿಸುತ್ತಾ ಪೂಜೆ ಮುಗಿಸಿ ಪ್ರಸಾದ ಹಿಡಿದು ಬಂದ ಮಗಳಿಗೆ ಸಿಕ್ಕಿದ್ದು ಎತ್ತವರ ಜಗಳದ ಸಂಭಾಷಣೆ. ಅಪ್ಪ ಅಮ್ಮ ಯಾಕೆಷ್ಟು ಗಲಾಟೆ, ಸುಮ್ಮನೆ ಇರಬಾರ್ದಾ? ಬೇಸರದಲ್ಲಿ ನುಡಿದಳು. ಇಲ್ಲಿ ನೋಡು, ನಿನ್ನ ತಂದೆಯ ಸಂಬಳ ಕೊಡದೆ ದಿನಾ ದುಡ್ಡು ಅಂದರೆ ಎಲ್ಲಿ ತರಲಿ? ನಾನು ತಾಯಿಯ ನೋವಿನ ನುಡಿ. ರಾತ್ರಿ ನನ್ನ ಜೇಬಿನಲ್ಲಿ ದುಡ್ಡು ಕದ್ದು ನನಗೆ ಕೊಡಲ್ವಾ? ಎಷ್ಟು ಧೈರ್ಯ ನಿಂಗೆ? ಅಹಂಕಾರದಿಂದ ಹೇಳಿದ್ದ. ಅಪ್ಪ ಅಮ್ಮ, ದುಡ್ಡು ಮುಟ್ಟಿಲ್ಲ ನೀವೇ, ಯಾರಿಗೂ ಕೊಟ್ಟಿರಬಹುದು, ಮರೆತಿದ್ದೀರಾ? ಸುಮ್ಮನೆ ಜಗಳ ಮಾಡಬೇಡಿ. ಆಕೆಗೂ ಬೇಸರ. ಪ್ರತಿದಿನ ಇದೇ ವಾದ ನೋಡಿ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಿಂದು ಎಷ್ಟಿದೆಯೋ ಅಷ್ಟು ನೋಡು. ಗಂಡ ಹೆಂಡತಿ ಮಧ್ಯೆ ನಿಂದೇನು? ಮತ್ತೆ ಸಿಡಿದಿದ್ದ ಆತ. ಸರಿ ಬಿಡಿ, ಇವತ್ತು ನೀವು ಹುಟ್ಟಿದ ದಿನ, ಪ್ರಸಾದ ತಗೊಳ್ಳಿ. ಮುಗುಳ್ನಗೆ ಹೊತ್ತು ಕೇಳಿದಳು. ಯಾರಿಗೆ ಬೇಕು ಈ ಕೆಲಸಕ್ಕೆ ಬಾರದ ಶೋಕಿ? ಇದ್ದರೂ ಬದಲು ಒಂದು ಕ್ವಾರ್ಟರ್ ಕೊಡಿಸು ಎಂದು ಆತ ಹೊರ ನಡೆದ. ತಂದೆಯ ನಡೆಯಿಂದ ಬೇಸರದಲ್ಲಿ ರೂಮಿನಲ್ಲಿ ಕೂತವಳು ತನ್ನ ಇಲ್ಲಿಯವರೆಗಿನ ಜೀವನ ನೆನೆದಿದ್ದಳು. ರಾಯನೂರು ಎಂಬ ಹಳ್ಳಿಯ ರಾಜೇಗೌಡ ಗೌರಮ್ಮ ದಂಪತಿಗೆ 3 ಗಂಡು ಮಕ್ಕಳು.
ಹಿರಿಯವ ಶ್ರೀಧರ, ಪತ್ನಿ ರೂಪ. ಎರಡನೆಯವ ಕುಮಾರ್, ಪತ್ನಿ ಯಶೋಧ ಮತ್ತು ಕೊನೆಯವ ಭಾಸ್ಕರ್, ಪತ್ನಿ ರಾಧಾ. ಇರುವ ಜಮೀನಿನಲ್ಲಿ ಬದುಕು ನಡೆಸುವ ಮಧ್ಯಮ ಕುಟುಂಬ. ಶ್ರೀಧರ್ ಪ್ರಸ್ತುತ ಶಾಲಾ ಶಿಕ್ಷಕ. ಸಂಬಳ ಎಷ್ಟೇ ಬಂದರೂ ಮನೆಗೆ ಕೊಡದೆ ಫ್ರೆಂಡ್ಗೆ ಎಂದು ಹಣ ಫೋಲ್ ಮಾಡುವ ಅಹಂಕಾರಿ, ಕುಡಿತದ ದಾಸ. ರೂಪ ಸಾತ್ವಿಕ ಹೆಣ್ಣು. ಎಷ್ಟು ನೋವಿದ್ದರೂ ತನ್ನೊಳಗೆ ನುಂಗುವಾಕೆ, ಯಾರಿಗೂ ನೋಯಿಸದೆ ಜವಾಬ್ದಾರಿಯನ್ನು ಒಬ್ಬಳೇ ನಿಭಾಯಿಸುವಳು. ಇವರಿಗಿಬ್ಬರು ಹೆಣ್ಣು ಮಕ್ಕಳು, ಒಬ್ಬರಿಗಿಂತ ಒಬ್ಬರು ಚೆಲುವೆಯರು. ಮೊದಲನೆಯವಳು ಇಂಚರ, ಕೋಪದ ಗನಿ. ಕೆಲಸಕ್ಕೆ ನಿಂತರೆ ಮನೆಯ ಗಂಡು ಮಗ ಜಗಳಕ್ಕೂ ಸೈ, ಸಹಾಯಕ್ಕೂ ಸೈ. ನಾನು ಬಯಸಿದ್ದೇ ಸೇರಬೇಕು ಎನ್ನುವವಳು. ಅವಳ ಎಲ್ಲ ಕೆಲಸದಲ್ಲೂ ಪರ್ಫೆಕ್ಟ್ ಆ್ಯಂಡ್ ಕ್ಲೀನ್ ಇದ್ದೇ ಇರುತ್ತದೆ. ಫ್ಯಾಷನ್ ಹುಡುಗಿ. ಕೊನೆಯವಳು ಶ್ರೇಣಿಕಾ, ತಾಯಿಯಂತೆ ಸಾಧಾರಣ ಹುಡುಗಿ. ಚಿಕ್ಕ ವಯಸ್ಸಿಗೆ ಬದುಕನ್ನು ಅರ್ಥ ಮಾಡಿಕೊಂಡು ನಡೆಯುವವಳು. ಅವಳ ಆಸೆ ಒಂದೇ, ತಾಯಿಯ ಸಂತೋಷ. ಈ ಕುಟುಂಬ 9 ವರ್ಷದಿಂದ ಪಟ್ಟಣದಲ್ಲಿ ನೆಲೆಸಿರುವರು. ಗೌರಮ್ಮನವರಿಗೆ ಹೆಣ್ಣು ಎಂದರೆ ತಾತ್ಸಾರ ಮನೋಭಾವ. 2 ಹೆಣ್ಣು ಮಕ್ಕಳು ಎಂದು ರೂಪ ಅವರನ್ನು ಕೀಳಾಗಿ ನೋಡುತ್ತಿದ್ದರು. ಶ್ರೇಣಿಕಾ ಸಿಕ್ಕರೆ ಅಂಗಿಸುವ ಚಾಳಿ ಅವರದು. ಚಿಕ್ಕ ವಯಸ್ಸಿನಿಂದಲೂ ತಂದೆಯ ಕುಡಿತ, ಬೈಗುಳ ಹಿಂಸೆಯಿಂದ ಕಣ್ಣೀರಿಡುವ ತಾಯಿಯ ನೋಡಿದರೂ ಅಸಹಾಯಕಿಯವಳು. ಚಿಕ್ಕ ತಪ್ಪಾದರೂ ತಂದೆಯಿಂದ ಸಿಗುವ ಹೊಡೆತ, ಬೈಗುಳದಿಂದ ಭಯ ಎನ್ನುವುದು ಉಡುಗೊರೆಯಾಗಿದೆ. ಇಂಚರ BTech ಮುಗಿಸಿ ಫಲಿತಾಂಶಕ್ಕೆ ಕಾಯುತ್ತಿರುವಳು. ಶ್ರೇಣಿಕಾ BS ಡಿಗ್ರಿ ಕೊನೆಯ ವರ್ಷದಲ್ಲಿ ಓದುತ್ತಿದ್ದಳು. ದಿನ ಚಿಕ್ಕಪ್ಪಂದಿರ ಮಕ್ಕಳ ಜೊತೆ ಹೋಲಿಸಿ ಅಂಗಿಸುವ ತಂದೆಗೆ ತನ್ನ ಮನಸ್ಥಿತಿ ಹೇಳಲಾರಳು. ಎಲ್ಲರಿಗಿಂತ ಚೆನ್ನಾಗಿ ಓದಬೇಕೆಂದರೂ ಪ್ರತಿದಿನ ಮನೆಯ ಗಲಾಟೆ ಅವಳನ್ನು ಮಾನಸಿಕವಾಗಿ ಕುಗ್ಗಿಸುತ್ತಿತ್ತು. ತಾಯಿಯ ಆಸೆಯಂತೆ MSc ಮಾಡುವುದು ಅವಳ ಗುರಿ. ಇತ್ತೀಚೆಗೆ ಅಕ್ಕ ಸ್ವಲ್ಪ ದನಿ ಏರಿಸಿ ಮಾತನಾಡಿದರೆ ಸುಮ್ಮನಾಗುವ ತಂದೆ ಮತ್ತೆ ಹಳೆ ಚಾಲಿ ಬಿಡಲಾರ. ತಾಯಿ ಕೆಲವು ಬಾರಿ ತಿರುಗಿಸಿ ಹೇಳಿದರು ಹೊಡೆದು ಬಡಿದು ಹಿಂಸಿಸುವ ಅವನಿಗೆ ತಾನು ಮಾಡಿದ್ದೇ ಸರಿ. ಒಟ್ಟಿನಲ್ಲಿ ತಂದೆ ದೊಡ್ಡ ಸಂಬಳದಲ್ಲಿದ್ದರೂ ಬಡತನದ ಬದುಕು ಅವರದು. 6ಕ್ಕೆ ಏರೋಲ್ಲ 3ಕ್ಕೆ ಇಳಿಯೋಲ್ಲ ಎನ್ನುವಂತೆ ತಾಯಿಯ ಕೂಗಿಗೆ ಗತಜೀವನದಿಂದ ಹೊರಬಂದಳು. ಅಡುಗೆ ಮನೆಗೆ ನಡೆದಳು. ಪಾರ್ಟಿಯಲ್ಲಿ ಎಲ್ಲರ ಗಮನ ಅಭಿಮನ್ಯು ಮೇಲೆಯೇ. ಮೀಡಿಯಾ ದಂಡು ಅವನ ಮಾತಿಗೆ ಕಾಯುತ್ತಿದೆ. ಹಾಯ್ ಎವ್ರಿವನ್, ಮೈಕ್ ಹಿಡಿದು ತನ್ನ ಮಾತು ಶುರು ಮಾಡಿದ ಅಭಿ. ಇಂದು ನನಗೆ ತುಂಬ ಸಂತೋಷದ ದಿನ. ಚಿಕ್ಕದಾಗಿ ಶುರುವಾದ ನನ್ನ ಕಂಪನಿ ಇಂದು ಇಷ್ಟು ಎತ್ತರಕ್ಕೆ ಬರಲು ಶ್ರಮಿಸಿದ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ನನ್ನ ಧನ್ಯವಾದಗಳು. ಹಾಗೆ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಪ್ರತಿ ಹೆಜ್ಜೆಯಲ್ಲೂ ಸಾಥ್ ನೀಡಿದ ನನ್ನ ಕುಟುಂಬದ ಎಲ್ಲರಿಗೂ ನಾನು ಚಿರಋಣಿ. ಹೀಗೆ ಇನ್ನೂ ಎತ್ತರಕ್ಕೆ ಹೋಗಲು ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ಅತ್ಯಗತ್ಯ. ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ ನಮ್ಮ ಕುಟುಂಬದ ಮೇಲಿರಲಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಎಂಜಾಯ್ ದ ಪಾರ್ಟಿ ಎಂದು ತನ್ನ ಮಾತು ಮುಗಿಸಿದವನು ಸ್ನೇಹಿತ ಬಳಗದ ಜೊತೆ ಮಾತಿಗೆ ನಿಂತನು. ಮನೆಯಲ್ಲಿ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಗನ ಮಾತು ಕೇಳಿ ತಂದೆಯರಿಗೆ ಹೆಮ್ಮೆಯ ಭಾವ. ಆದರೆ ತಾಯಿಯಂದಿರ ಕಣ್ಣಲ್ಲಿ ಆನಂದ ಬಾಷ್ಪ. ಆತನ ಯಶಸ್ಸು 3 ವರ್ಷದಿಂದ ಹೊಸದೇನಲ್ಲ. ಆದರೂ ಆತ ದಿನ ನಿದ್ದೆ ಊಟ ಬಿಟ್ಟು ಪಡುವ ಶ್ರಮ ನೋಡಿರುವುದು ಮನೆಯವರೇ ಅಲ್ವಾ. ಪಾರ್ಟಿ ಮುಗಿಸಿ ರಾತ್ರಿ ಮನೆಗೆ ಬಂದ ಅಭಿಗೆ ಸಿಕ್ಕಿದ್ದು ಅದ್ದೂರಿ ಸ್ವಾಗತ. ಮನೆಯ ಮುದ್ದಿನ ಮಗ ಅವನು. ಎಂದೂ ದುಡುಕುವವನಲ್ಲ, ದಾರಿ ತಪ್ಪಿದವನಲ್ಲ, ಮನೆಯವರ ವಿರುದ್ಧ ನಡೆದವನಲ್ಲ. ಅವನೆಂದರೆ ಅತೀವ ನಂಬಿಕೆ, ಕಾಳಜಿ ಮನೆಯವರಿಗೆ. ಅವನು ಬಾಗಿಲಿಗೆ ಬಂದ ತಕ್ಷಣ ತಡೆದು ದೃಷ್ಟಿ ತೆಗೆಯುತ್ತಿದ್ದರು ನಿರುಪಮ. ಅಮ್ಮ, ಏನಮ್ಮ ಇದು? ನಾನೇನು ಮಗುನ? ಯಾರಾದರೂ ನೋಡಿದರೆ ನಗ್ತಾರೆ ಅಷ್ಟೇ. ಅಭಿ ನಗುತ್ತಾ ನುಡಿದ. ನೀನು ಸುಮ್ಮನಿರು, ನಿಂಗೆ ಗೊತ್ತಾಗೋಲ್ಲ. ಇವತ್ತು ನಿನ್ನ ಮೇಲೆ ಎಷ್ಟು ಜನರ ಕಣ್ಣು ಬಿದ್ದಿದೆಯೋ. ಗದರಿದರು. ಅಣ್ಣ, ನೀನು ಇವತ್ತು ಸೂಪರಾಗಿ ಕಾಣ್ತಿದ್ದೆ ಗೊತ್ತಾ. ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಬಗ್ಗೆ ವಿಚಾರಿಸಿದ್ರು. ಸನ್ನಿಧಿಯ ಮಾತಿಗೆ ನಕ್ಕು ಸುಮ್ಮನಾದವನು, ಸರಿ, ನಿಮ್ಮ ಮಾತು ನಿಲ್ಲಿಸಿ ಎಲ್ಲ ಊಟ ಮಾಡಿ ಬನ್ನಿ. ಹರಟೆಯಲ್ಲಿ ಮುಳುಗಿದವರನ್ನು ಕರೆದರು ಅರ್ಪಿತಾ. ಎಷ್ಟು ಸಮಯವಾದರೂ ಒಟ್ಟಿಗೆ ಕೂತು ತಿನ್ನುವುದು ಆ ಮನೆಯ ನಿಯಮ. ಬೆಳಿಗ್ಗೆಯಿಂದ ನಡೆದ ವಿಚಾರಗಳು ಚರ್ಚೆಯಾಗುವುದು ಅಲ್ಲಿ. ಕಾರಣ ಪ್ರತಿ ವಿಷಯ ಮನೆಯವರಿಗೆ ತಿಳಿದಿರಲಿ ಎಂಬ ಉದ್ದೇಶ. ಒಬ್ಬೊಬ್ಬರಾಗಿ ಊಟ ಮುಗಿಸಿ ತಮ್ಮ ರೂಮಿಗೆ ತೆರಳಿದರು. ಎಲ್ಲರೂ ಆ ದಿನದ ಆಯಾಸ ಕಳೆಯಲು. ಮುಂಜಾನೆ ಎದ್ದು ತುಳಸಿ ಪೂಜೆ ಮಾಡಿ ಅಡುಗೆ ಮನೆಗೆ ಬಂದ ಶ್ರೇಣಿಕಾ ತಾಯಿಯ ಜೊತೆ ಚಪಾತಿ ಲಟ್ಟಿಸುತ್ತಾ ನಿಂತಳು. ತಂದೆ ಎನ್ನಿಸಿಕೊಂಡವ ರಾತ್ರಿ ಮನೆಗೆ ಬಾರದೆ ಬೆಳಗಿನ ಜಾವ ಮನೆಗೆ ಬಂದು
ತಿಂಡಿ ಮುಗಿಸಿ ಕೆಲಸಕ್ಕೆ ತೆರಳಿದ್ದರು. ಶ್ರೀನಿಕಾ ಅಡುಗೆ ಮುಗಿಸಿ ಎಲ್ಲ ಜೋಡಿಸಿಟ್ಟು ಕಾಲೇಜಿಗೆ ಸಮಯವಾಯಿತು ಎಂದು ಒಂದೇ ಉಸಿರಿಗೆ ರೆಡಿಯಾಗಿ ತಿಂಡಿ ತಿನ್ನಲು ಕೂತಳು. ಹಾಲಿನಲ್ಲಿ ನ್ಯೂಸ್ ಪೇಪರ್ ಓದುತ್ತಿದ್ದ ಇಂಚರ, ನೋಡು ಶ್ರೀ, ಇವನು 3ನೇ ಬಾರಿ ಬಿಸ್ನೆಸ್ ಐಕಾನ್ ಅಂತೆ. ತುಂಬ ಶ್ರೀಮಂತ ಇರಬೇಕು ಅಲ್ವಾ? ನೋಡೋಕ್ಕೆ ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾನೆ. ಇನ್ನೂ ಮದುವೆ ಆಗಿಲ್ಲ ಅನಿಸುತ್ತೆ ಎಂದಳು. ಯಾರಾದ್ರೇನು ಬಿಡಕ್ಕ, ನಮಗೇನು ದುಡಿದು ಕೊಡ್ತಾರಾ? ನಮ್ಮದು ನಮಗೆ, ಅವರದು ಅವರಿಗೆ. ಹೇಗೋ ಒಳ್ಳೆಯದಾಗಲಿ. ಶ್ರೀ ಬೇಸರದಲ್ಲಿ ನುಡಿದವಳು ಕಾಲೇಜಿಗೆ ಹೊರಟಳು. ಪ್ರತಿದಿನ ಈ ರೀತಿಯ ಯಶಸ್ಸಿನ ವ್ಯಕ್ತಿಗಳನ್ನು ನೋಡುವುದು, ಅವರ ಬಗ್ಗೆ ಕೇಳೋದು ಹೊಸದಲ್ಲ ಶ್ರೀಗೆ. ಆ ಕ್ಷಣ ತಾನೂ ಹಾಗೆ ಇರಬೇಕು ಎನಿಸಿದರೂ ವಾಸ್ತವ ನೆನೆದು ಸುಮ್ಮನಾಗುತ್ತಿದ್ದಳು. ಬೆಳಗಿನ ಜಾವ 6 ಗಂಟೆಗೆ ಎಚ್ಚರವಾದ ಅಭಿ ಫ್ರೆಶ್ ಆಗಿ ಜಿಮ್ಗೆ ತೆರಳಿ ಅಲ್ಲಿ ಆಗಲೇ ಆಕಾಶ್, ಇಶಾನ್, ವರುಣ್, ಸಾತ್ವಿಕ್ ಹಾಜರಿದ್ದರು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ತಿಳಿಸಿ ತನ್ನ ವರ್ಕೌಟ್ ಮುಂದುವರಿಸಿದ. ಅವರೆಲ್ಲರಿಗೂ ಫ್ರೂಟ್ ಜ್ಯೂಸ್ ಕೊಡುವುದು ಸನ್ನಿಧಿ ಕೆಲಸ. ಜಿಮ್ ಮುಗಿಸಿ ತಿಂಡಿ ಮುಗಿಸಿ ಎಲ್ಲ ತಮ್ಮ ತಮ್ಮ ಕೆಲಸಕ್ಕೆ ತೆರಳಿದರೆ ಹೆಂಗಸರು ಅಡುಗೆ ಮನೆಗೆ ನಡೆದರು. ಕಾಲೇಜ್ ತಲುಪಿ ಬೆಂಚ್ನಲ್ಲಿ ಕುಳಿತು ಫ್ರೆಂಡ್ಸ್ಗಾಗಿ ಕಾಯುತ್ತಿದ್ದಳು ಶ್ರೀ. ಅವಳ ಮನಸ್ಸಿಗೆ ಸಮಾಧಾನ ಎಂದರೆ ಕಾಲೇಜ್. ಎಷ್ಟೇ ನೋವಿದ್ದರೂ ಮರೆತು ಆರಾಮವಾಗಿರುತ್ತಿದ್ದಳು. 9:30ಕ್ಕೆ ಕ್ಲಾಸ್ ಶುರುವಾದ ನಂತರ ಬಂದರು ಅವಳ ಗೆಳತಿಯರು ವೇದ, ಸಂಜನಾ. ಶ್ರೀ ಪಕ್ಕ ಕುಳಿತು ಮಾತನಾಡುವುದೇ ದೊಡ್ಡ ಕೆಲಸ ಅವರಿಗೆ. ಏನು ಶ್ರೀ ಬೇಗ ಬಂದಿದ್ಯಾ ಕೇಳಿದಳು ಸಂಜು. ಅವಳು ಬಿಡೆ, ಇಲ್ಲೇ ಆರಾಮವಾಗಿ ಬರ್ತಾಳೆ. ನಮ್ಮ ಥರ ಬಸ್ ಹತ್ತಿ ಇಳಿಯುವ ಸಾಹಸ ಮಾಡೋಲ್ಲ. ವೇದ ತರಲೆ ಮಾತು. ಅಯ್ಯೋ, ಬೇಗ ಹೊರಟೆ, ಬೇಗ ಬಂದೆ, ನೀನು ಇಲ್ಲೇ ಇರು, ಬೇಡ ಅಂದವರು ಯಾರು? ಕಿಚಾಯಿಸಿದಳು ಶ್ರೀ. ಸರಿ ಬಿಡು, ಹೋಗಲಿ. ಇರೋದು ಇನ್ನೊಂದು ತಿಂಗಳು, ಕಾಲೇಜ್ ಮುಗಿಯಿತು ಬೇಸರದಲ್ಲಿ ಹೇಳಿದಳು ವೇದ. 3 ವರ್ಷದಿಂದ ಜೊತೆಗಿದ್ದು ಇನ್ನೊಂದು ತಿಂಗಳಲ್ಲಿ ಮುಗಿಯುವ ಬೇಸರ ಎಲ್ಲರಿಗೂ. ನೆಕ್ಸ್ಟ್ ಏನು ಮಾಡ್ತೀರಾ? ವೇದ ಕೇಳಿದಳು. ನಾನಂತೂ ಜಾಬ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ ಹೇಳಿದಳು ಸಂಜು. ನಾನು MSc ಮಾಡಬೇಕು ಕಣೆ, ಮನೆಯಲ್ಲಿ ಹೇಳಿದ್ದಾರೆ. ನಾನಂತೂ ಮದುವೆ ಆಗ್ತೀನಿ, ಮನೇಲಿ ಇನ್ನೂ ಓದಿಸೋದಿಲ್ಲ ವೇದ ಹೇಳಿದಳು. ಅವರು ಓದಿಸಿದ್ರು ನೀನು ಓದಲ್ಲ ಬಿಡು, ಕಿಚಾಯಿಸಿದಳು ಸಂಜು. ಅವಳ ಮಾತಿಗೆ ಮೂವರು ನಗುತ್ತಿದ್ದರು. ಎಕ್ಸಾಮ್ ಹತ್ರ ಇದ್ದುದರಿಂದ ಕ್ಲಾಸ್ ನಡೆಯುವುದೇ ಕಡಿಮೆಯಾಗಿತ್ತು. ಹೀಗೆ ಹರಟೆ ಮಾತು ಸಾಗುತ್ತಾ ಮಧ್ಯಾಹ್ನ ಮುಗಿಸಿ ಎಲ್ಲ ಮನೆ ಕಡೆ ಹೊರಟರು. ಕಾರಿನಲ್ಲಿ ಹೋಗುತ್ತಿದ್ದ ಇಶಾನ್ಗೆ ಅಡ್ಡ ಬಂದಿದ್ದಳು ಸಂಜು. ಸ್ನೇಹಿತರ ಜೊತೆ ತರಲೆ ಮಾತಿನಲ್ಲಿ ಮುಳುಗಿದ್ದ ಮೂವರಿಗೂ ಇದು ತಿಳಿದಿರಲಿಲ್ಲ. ಅವನು ಮಾತನಾಡುವ ಮೊದಲೇ, ಏನಯ್ಯ ನೋಡೋಕ್ಕೆ ಚೆನ್ನಾಗಿದ್ಯಾ, ಕಣ್ಣೇನು ಕುರುಡ, ಮೈ ಮೇಲೆ ಬರ್ತಿದ್ಯಾ ಕೋಪದಲ್ಲಿ ನುಡಿದಳು ವೇದ. ಅಡ್ಡ ಬಂದ ಹುಡುಗಿಗೆ ಏನಾಯ್ತು ಅಂತ ನೋಡಕ್ಕೆ ಬಂದ ಇಶಾನ್ಗೆ ವೇದ ಮಾತು ಅವಮಾನ ಮಾಡಿತ್ತು. ಆದರೂ ದುಡುಕುವವನಲ್ಲ ಆತ. ನೋಡಿ ಮೇಡಮ್, ನಾನು ನಿಧಾನವಾಗಿ ಬಂದೆ, ನೀವೇ ಅಡ್ಡ ಬಂದದ್ದು ಸಮಾಧಾನವಾಗಿ ಹೇಳಿದನು. ಏನು ಹಾಗಂದ್ರೆ? ನಾವೇ ಸರಿಯಾಗಿ ಬರದೆ ನಿನ್ನ ಕಾರ್ ನೋಡಿ ಬೇಕು ಅಂತ ಅಡ್ಡ ಡಿಕ್ಕಿ ಹೊಡೆದೆ ಅಂತನಾ? ಬಗ್ಗೋ ಪೈಕಿ ಅಲ್ಲ ಆಕೆ. ಸಂಜು ಶ್ರೀಗೆ ವೇದ ಮಾತನಾಡಿದ್ದು ಇಷ್ಟವಾಗಲಿಲ್ಲ. ಸುಮ್ಮನೆ ಜಗಳ ಯಾಕೆ ಅಂತ. ಬಿಡು ವೇದ, ಅವರು ಬೇಕು ಅಂತ ಮಾಡಿಲ್ಲ, ಹೋಗೋಣ ನಡಿ ಎಂದಳು ಶ್ರೀ. ಹೌದಾ ವೇದ, ನಾನೇ ಸರಿಯಾಗಿ ನೋಡಲಿಲ್ಲ, ಅವರದು ತಪ್ಪಿಲ್ಲ, ಬಿಟ್ಟು ಬಿಡು ಮೊದಲೇ ಹೆದರಿದ್ದ ಸಂಜು ನುಡಿದಳು. ಸರಿ ಸರಿ, ನೀನು ಹೇಳದೆ ಅಂತ ಬಿಡ್ತೀನಿ, ಇನ್ನೊಂದ್ಸರಿ ಸಿಗು, ನಿನ್ನ ಕಾರನ್ನ ಏನು ಮಾಡ್ತೀನಿ ಅಂತ ಕೋಪದಲ್ಲಿ ಹೇಳಿ ಹೊರಟಳು ಗೆಳತಿಯರ ಜೊತೆ. ಇಶಾನ್ ಮಾತ್ರ ಅವರು ಮೂವರು ಹೋಗದೆ ನೋಡುತ್ತಿದ್ದ. ಅವನ ಮನಸ್ಸು ಆಗಲೇ ಒಬ್ಬರಿಗೆ ಸೋತಿತ್ತು. ಕನಸಿನಲ್ಲಿ ಕಳೆದು ಹೋಗಿದ್ದವನನ್ನು ಎಚ್ಚರಿಸಿತು ಅಣ್ಣನ ಕಾಲ್. ತಕ್ಷಣ ಕಾರ್ ಏರಿ ಹೊರಟನು. ಇಶಾನ್ ಜೊತೆ ಜಗಳ ಮುಗಿಸಿ ಮೂವರು ಸ್ವಲ್ಪ ದೂರ ನಡೆದ ನಂತರ ಮತ್ತೆ ಮಾತು ಶುರು ಮಾಡಿದರು. ಅಲ್ಲ ಕಣೆ, ನಿಂಗೇನು ತಲೆ ಕೆಟ್ಟಿದ್ಯಾ? ಅಡ್ಡ ಹೋಗಿದ್ದು ನಾನು, ನೀ ನೋಡಿದ್ರೆ ಅವರಿಗೆ ಬೈತಿದ್ಯಲ್ಲ ತನ್ನ ಅನುಮಾನ ಕೇಳಿದಳು ಸಂಜು. ಹೇ ಸುಮ್ಮನಿರು, ನೀನೇನು ಹೋದೆ? ಅವನು ನೋಡಿದರೆ ದುಡ್ಡು ಇರುವವನ ಅನಿಸುತ್ತೆ. ಏನಾದರೂ ಕಿರಿಕ್ ಮಾಡಿ ದುಡ್ಡು ಕೇಳಿದರೆ ಏನು ಮಾಡಬೇಕಿತ್ತು ಎಂದಳು ವೇದ. ಅದಕ್ಕೆ ಒಟ್ಟಿಗೆ ಉದ್ಗಾರ ತೆಗೆದರು
ಇಬ್ಬರು. ಅದಕ್ಕೆ ನಾನೇ ಮೊದಲು ಬೈಯೋಕ್ಕೆ ಶುರು ಮಾಡಿದ್ದು. ಪಾಪ ಎದುರುಕೊಂಡು ಸುಮ್ಮನೆ ಆದ. ಹೆಂಗೆ ನಾವು, ಗತ್ತಿನಲ್ಲಿ ನುಡಿದಳು ವೇದ. ಆದರೂ ನೀನು ಮಾಡಿದ್ದು ತಪ್ಪು ಗಣೆ, ಪಶ್ಚಾತ್ತಾಪದ ಮಾತು ಶ್ರೀದು. ಅಯ್ಯೋ ಬನ್ರೆ, ಅವನೇನು ಕಡಿಮೆ ಇಲ್ಲ, ನಿಂಗೆ ಎಲ್ಲ ಪಾಪದಾಗೆ ಕಾಣ್ತಾರೆ ಎಂದು ಮುಂದೆ ನಡೆದಳು ವೇದ. ಅವಳಿಗೆ ಹೇಳಿ ಪ್ರಯೋಜನ ಇಲ್ಲವೆಂದು ಸುಮ್ಮನೆ ಮನೆಗೆ ನಡೆಯುತ್ತಿದ್ದರು ಇಬ್ಬರು. ವೇದಾನ ಜೊತೆ ಜಗಳ ಮುಗಿಸಿ ಅಣ್ಣನ ಕರೆಗೆ ಆಫೀಸ್ ಕಡೆ ಹೊರಟ ಇಶಾನ್ಗೆ ಅವಳದೇ ಯೋಚನೆ. ಆಫೀಸ್ ಎದುರು ಕಾರ್ ಪಾರ್ಕ್ ಮಾಡಿ ಒಳಗೆ ಪ್ರವೇಶಿಸಿದವನು ಈಗ ಪಕ್ಕಾ ಲಾಯರ್. ಮೇ ಐ ಕಮ್ ಇನ್ ಸರ್ ಎಂದನು. ಬಾ ಇಶು, ಬ್ಯುಸಿ ಇದ್ದೆ ಅನಿಸುತ್ತೆ ಎಂದನು ಅಭಿ. ಕೆಲಸದಲ್ಲಿ ಅವನು ಪಕ್ಕಾ ಉದ್ಯಮಿ. ಇಲ್ಲ, ಒಬ್ಬರು ಕ್ಲೈಂಟ್ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೆ. ಏನಾಯಿತು ತೊಂದರೆನಾ? ಕುಳಿತುಕೊಳ್ಳುತ್ತಾ ನುಡಿದ ಅಣ್ಣ ಸುಮ್ಮನೆ ಕರೆಯುವವನಲ್ಲ ಎಂದು ತಿಳಿದಿದೆ ಅವನಿಗೆ. ನಾನು ಡಿಟೆಕ್ಟಿವ್ಗೆ ಕೊಟ್ಟಿದ್ದ ಕೆಲಸ ಏನಾಯಿತು? ಇನ್ನು ಏನೂ ಅಪ್ಡೇಟ್ಸ್ ಇಲ್ಲ, ನೀನೊಮ್ಮೆ ವಿಚಾರಿಸು ಎಂದನು. ಸರಿ ಬ್ರೋ, ಆದರೆ ಈ ಕೆಲಸ ವಹಿಸಿ 6 ತಿಂಗಳಾಯಿತು, ಒಂದು ಸುಳಿವೂ ಇನ್ನೂ ಸಿಕ್ಕಿಲ್ಲ. ಯಾಕೋ ಇದು ಆಗುವ ಕೆಲಸ ಅಲ್ಲ ಅನಿಸುತ್ತೆ ಬ್ರೋ, ಸಾಮಾನ್ಯವಾಗಿ ನುಡಿದ ಇಶಾನ್. ನೀನು ಯಾವಾಗ ಈ ರೀತಿ ಯೋಚನೆ ಮಾಡುವುದು ಕಲಿತೆ ಇಶು? ಮರಿಬೇಡ, ನೀನೊಬ್ಬ ಲಾಯರ್ ಅನ್ನೋದನ್ನು. ಫಲಿತಾಂಶನೇ ಬರದೆ ಮೊದಲೇ ಸೋತೆ ಅಂತಿದ್ಯಾ. ಸ್ವಲ್ಪ ಲಾಯರ್ ಆಗಿ ಮಾತಾಡು, ಶಾಂತವಾಗಿ ಸಿಡಿದಿದ್ದ ಅಭಿಮನ್ಯು. ತಪ್ಪಾಯ್ತು ಬ್ರೋ, ನನ್ನ ಮಾತಿನ ಅರ್ಥ ಅದಲ್ಲ, ಹೆದರಿದ ಇಶಾನ್. ಅದೇನೇ ಇರಲಿ ಇಶು, ನಾನು ಹೇಳಿದಷ್ಟು ಮಾಡು. ಆಗದೇ ಇದ್ದರೆ ಹೇಳು, ನಾನೇ ನೋಡ್ಕೊಳ್ತೀನಿ. ಸುಮ್ಮನಿದ್ದರು ಬೆಂಕಿಯೇ ಅವ. ಸರಿ ಬ್ರೋ ಎಂದು ಹೊರ ನಡೆದ ಇಶಾನ್. ಇತ್ತ ತಲೆ ಹೊತ್ತಿ ಹಿಡಿದ ಅಭಿ ಕೋಪವನ್ನು ನಿಯಂತ್ರಿಸುತ್ತಿದ್ದ. ತಮ್ಮನ ಬಗ್ಗೆ ತಿಳಿದರೂ ಬೇಜವಾಬ್ದಾರಿತನ ಸಹಿಸನಾತ. ಟೇಬಲ್ ಮೇಲಿದ್ದ ಗ್ಲಾಸ್ ಪೂರ್ತಿ ನೀರು ಕುಡಿದು ಹಾಗೆ ಸೀಟಿಗೊರಗಿದ. ಮನೆಗೆ ಬಂದು ಟೀ ಕುಡಿದು ಕೆಲಸ ಮಾಡುತ್ತಿದ್ದಳು ಶ್ರೀನಿಕಾ. ತಾಯಿ ದುಡಿಯುವ ಹೆಂಗಸು, ಎಲ್ಲ ಕೆಲಸ ಒಬ್ಬಳೇ ನಿರ್ವಹಿಸುವಳೆಂಬ ನೋವು. ಇಂಚರ ತನ್ನ ಪಾಡಿಗೆ ರೂಮ್ನಲ್ಲಿ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದಳು. ಮನೆ ಶುಚಿಗೊಳಿಸಿ ಸೋಫಾ ಮೇಲೆ ಕುಳಿತು ಮೊಬೈಲ್ ನೋಡುತ್ತಿದ್ದಳು. ಆಗ ತಾನೇ ಬಂದ ರೂಪ ಕುಳಿತು ತರಕಾರಿ ಹಚ್ಚುತ್ತಿದ್ದರು. ತಾಯಿ ಜೊತೆ ಮಾತಾಡಿ ಓದಲು ಕುಳಿತಳು ಶ್ರೀ. ಸಮಯ 8 ದಾಟಿದರೂ ತಂದೆಯ ಆಗಮನವಿಲ್ಲ. ಎಂದು ಎಲ್ಲಿ ಕುಡಿಯುತ್ತಿರುವನೋ ಎಂಬ ಚಿಂತೆ. ಅಡುಗೆ ಮುಗಿಸಿ ಮಲಗಲು ಸಿದ್ಧರಾದರೂ ಬರಲಿಲ್ಲ ಅವ. 11 ಗಂಟೆಗೆ ಬಾಗಿಲು ಬಡಿದ ಸದ್ದಿಗೆ ಕದ ತೆರೆದಳು ಶ್ರೀನಿಕಾ. ಶ್ರೀಧರ್ ಕುಡಿದು ತೋರಾಡಿ ಒಳಗೆ ಬಂದವನು ಹಾಗೆ ನೆಲದಲ್ಲಿ ಮಲಗಿದ. ಅಪ್ಪ, ಸ್ವಲ್ಪ ಊಟ ಮಾಡಿ ಬನ್ನಿ, ಅಡುಗೆ ಆಗಿದೆ ಕರೆದಳು ಶ್ರೀ. ಏನೇ ಆದರೂ ತಂದೆ ಹಸಿದು ಮಲಗುವನೆಂಬ ನೋವು. ಆತನದು ಶೂನ್ಯ ಪ್ರತಿಕ್ರಿಯೆ. ಎಷ್ಟೇ ಕರೆದರೂ ಬರಲಿಲ್ಲವೆಂದು ಮಲಗಿದಳು ಶ್ರೀ. ಮುಸ್ಸಂಜೆಯ ಸಮಯದಲ್ಲಿ ಕೃಷ್ಣನ ಮುಂದೆ ದೀಪದ ಬೆಳಕು ಸುತ್ತಲೂ ಚೆಲ್ಲಿತ್ತು. ಎಲ್ಲ ಒಬ್ಬೊಬ್ಬರಾಗಿ ತಮ್ಮ ಕೆಲಸ ಮುಗಿಸಿ ಆಗಮಿಸುತ್ತಿದ್ದರು. ಎಲ್ಲರಿಗೂ ಅಂಜನಾ ಟೀ, ಕಾಫಿ, ಸ್ನ್ಯಾಕ್ಸ್ ನೀಡುತ್ತಿದ್ದಳು. ಸನ್ನಿಧಿ, ಸಾತ್ವಿಕ್ ಬ್ಯಾಡ್ಮಿಂಟನ್ ಆಡುತ್ತಿದ್ದರು. ವರುಣ್, ಇಶಾನ್ ಚೆಸ್ ಆಡುತ್ತಿದ್ದರು. ದೊಡ್ಡವರೆಲ್ಲ ಬಿಸ್ನೆಸ್ ಬಗ್ಗೆ ಮಾತನಾಡುತ್ತಿದ್ದರು. ಹೆಂಗಸರೆಲ್ಲ ಲೋಕಾರೂಢಿ ಮಾತನಾಡುತ್ತಾ ಆಟ ಆಡುವುದು ನೋಡುತ್ತಿದ್ದರು. ವರುಣ್, ಸಾತ್ವಿಕ್ ಒಂದೇ ವಯಸ್ಸಿನವರಾಗಿದ್ದರಿಂದ ವರುಣ್ ಜಾಸ್ತಿ ಆ ಮನೆಯಲ್ಲೇ ಇರುತ್ತಿದ್ದ. ಎಲ್ಲ ಬಂದರೂ ಅಭಿಮನ್ಯು ಇರುತ್ತಿರಲಿಲ್ಲ. ಮನೆಯವರಿಗೂ ಗೊತ್ತಿದೆ, ಮಗ ವರ್ಮಾ ಕುಟುಂಬದ ಚುಕ್ಕನೆ ಹಿಡಿದಿರುವ ಅದನ್ನೆಲ್ಲ ನಿಭಾಯಿಸುವುದು ಸುಲಭದ ಮಾತಲ್ಲ ಎಂದು. ಆದರೂ ಆತ ಆರೋಗ್ಯದ ಕಡೆ ಗಮನ ಕೊಡುವುದಿಲ್ಲ ಎಂಬ ಬೇಜಾರು. ಸಂಜೆ ಕಳೆದು ರಾತ್ರಿ ಆದರೂ ಬರಲಿಲ್ಲ ಆತ. ವರುಣ್ ಮತ್ತು ಸಾತ್ವಿಕ್ ಕೇಸ್ ಬಗ್ಗೆ ಮಾತನಾಡುತ್ತಿದ್ದರೆ ಉಳಿದವರು ಅವನಿಗಾಗಿ ಕಾಯುತ್ತಿದ್ದರು. 9 ಗಂಟೆಗೆ ಬಂದನು ಅಭಿಮನ್ಯು. ಎಲ್ಲರನ್ನು ಮಾತನಾಡಿಸಿ ರೂಮಿಗೆ ತೆರಳಿ ಫ್ರೆಶ್ ಆಗಿ ಬಂದವನು ಡೈನಿಂಗ್ ಟೇಬಲ್ ಬಳಿ ಬಂದನು. ಊಟ ಮಾಡುತ್ತಾ ಬಿಸ್ನೆಸ್ ಬಗ್ಗೆ ಮಾತನಾಡಿ ಮುಗಿದ ನಂತರ ಇಶಾನ್ ಇಂದು ನಡೆದ ವೇದನ ಬಗ್ಗೆ ಹೇಳಿದನು. ಎಲ್ಲ ಇಶಾನ್ ಮುಖ ನೋಡಿ ನಗಲು ಶುರು ಮಾಡಿದರು. ಅಲ್ವೋ, ನೀನೊಬ್ಬ ಲಾಯರ್ ಆಗಿ ಹೋಗಿ ಕಾಲೇಜ್ ಹುಡುಗಿ ಹತ್ರ ಬಯಸ್ಕೊಂಡು ಬಂದಿದ್ಯಾ? ನಗುತ್ತಲೇ ನೋಡಿದಳು ಸನ್ನಿಧಿ.
ನಿಜಕ್ಕೂ ಆ ಹುಡುಗಿನ ಮೆಚ್ಚಲೇಬೇಕು. ಸರಿಯಾಗಿ ಕಾಗೆ ಹಾರಿಸಿದಾಳೆ ನಿಂಗೆ ಎಂದನು ಆಕಾಶ್. ಹುಡುಗಿ ಹೇಗಿದ್ದಾಳೋ ಇಶು, ಕಾಲೆಳೆದಳು ಅಂಜನ. ಓಹೋ, ಅದೇನಾ ಕ್ಲೈಂಟ್ ಮೀಟಿಂಗ್ ಅಂದಿದ್ದು? ಅಭಿನೂ ಬಿಡನು ತಮ್ಮನ ರೇಗಿಸುವ ಅವಕಾಶ. ಬ್ರೋ, ಹತ್ತಿಗೆ ನೀವುನಾ? ಅದು ಅಕಸ್ಮಾತ್ತವಾಗಿ ನಡೆದದ್ದು ಅಷ್ಟೇ. ಹುಸಿ ಮುನ್ನಿಸು ತೋರಿದನು. ಅಕಸ್ಮಾತ್ತಾಗಿನಾ? ರಾಗ ಎಳೆದರು ಎಲ್ಲರೂ. ಸಾಕು ಸಾಕು ಅವನ ರೇಗಿಸಿದ್ದು. ಎಲ್ಲ ಮಲಗಿ. ಮಾತಿಗೆ ಕೊನೆ ಹಾಡಿದರು ಅರ್ಪಿತಾ. ಎಲ್ಲರೂ ಗುಡ್ ನೈಟ್ ಹೇಳಿ ತಮ್ಮ ತಮ್ಮ ಕೋಣೆಗೆ ತೆರಳಿದರು. ಈಶಾನ್ ಸನ್ನಿಧಿ ಮಾತ್ರ ತನ್ನ ಪ್ರೀತಿಯ ನೆನೆಯುತ್ತಾ ನಿದ್ದೆ ಮಾಡಲು ಪ್ರಯತ್ನಿಸುತ್ತಿದ್ದರು. ಕತೆ ಮುಂದುವರಿಯುತ್ತದೆ.